ಮುಖ್ಯಮಂತ್ರಿ ಅಷ್ಟೊತ್ತಿಗೆ ಯಡಿಯೂರಪ್ಪ ಕುಟುಂಬ ಯಾವುದು ಇರಲ್ಲ ಬಿಜೆಪಿಲಿ ಅಂತ ಹೇಳ್ತಾರೆ. ಹಗಲಿಗನಸು ಆಯ್ತಣ್ಣ. ಈಗ ಕೆಲವರಿಗೆ ರಾತ್ರಿ ಕನಸು ಬೀಳ್ತಾವೆ, ರಾತ್ರಿ ಹೊತ್ತು ಕನಸು ಬೀಳ್ತಾವೆ. ಈ ಮನುಷ್ಯನಿಗೆ ಹಗಲೊತ್ತೇ ಕನಸು ಬೀಳ್ತಾವೆ. ಹಗಲು ಕನಸು ಕಾಡಬೇಡಪ್ಪ, ಹಗಲು ಕನಸು ಕಾಣಬೇಡ. ನಿನ್ನ ಜೀವನದಲ್ಲಿ ಇನ್ನು ಶಾಸಕನಾಗ ಸಾಧ್ಯವೇ ಇಲ್ಲ ಯಾವತ್ತೂ. ಈ ನೋಡಿ, ನಾನು ಇವತ್ತು ಮಾತಾಡ್ತೀನ ಸಾಮಾಜಿಕ ಜಾಲತಾಣದಲ್ಲಿ ನಾಳೆ ಕೆಲವು ಟಿಪ್ಪಣಿ ಶುರುವಾಗ್ತಾವೆ. ಅವ್ರಿಗೆ ಕೆಲವರು ಅವ್ರ ಚೇಲೆಗಳು ಚಮಚಗಳದಾವೆ. ಅವ್ರು ಯಾರು ಹಿಂದುತ್ವನೂ ಅಲ್ಲ, ಬಿ ಜೆ ಪಿನೂ ಅಲ್ಲ. ಅದಕ್ಕೊಂದು ವಿಂಗಿಟ್ಬಿಡಾರೆ ಸಂಬಳ ಕೊಟ್ಟು. ಆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಟಿಪ್ಪಣಿ ನಾನು ನೋಡೋದಿಲ್ಲ, ಅವ್ರು ಟೆಲಿವಿಷನ್ಗೆ ಓದಿಲ್ಲ, ಉತ್ತರನೂ ಕೊಡಲ್ಲ. ಕೆಲವ್ರು ಹೇಳ್ತಾರೆ, ಅಣ್ಣ ಅವು ಅಲ್ಲೆಲ್ಲೆಲ್ಲಿ ಪುಡಿ ಪುಕ್ಕಗಳು ಯಾಕೆ ತಲೆ ಕೆಡಿಸ್ಬೇಕಂತಾರೆ. ಯಾವ್ಯಾವ ಮಾತಾಡ್ತವೆ. ನಾನು ಹೇಳೋದು ಇನ್ನು ಮುಂದಾದರೂ ಮಾತಾಡಿಲ್ಲ, ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿಲ್ಲ. ಅನಗತ್ಯವಾಗಿ ಯಡಿಯೂರಪ್ಪನವ್ರನ್ನ ಟೀಕೆ ಇವ್ರು ಇನ್ನೊಂದು ಹೇಳ್ತಾರೆ. ಅಮ್ಮ ಇದು ಮೊನ್ನೆ ಇದು ಹೊಸ ವರ್ಷ ನಾನು ಪೂಜೆ ಸಲ್ಲಿಸಿದ್ದೀನಿ, ಬಿ ಜೆ ಪಿಗವರು ಭವ್ಯವಾಗಿ ನನ್ನ ಸ್ವಾಗತ ಮಾಡ್ಕೊಂತಾರೆ. ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೊರಗಿರ್ತಾರೆ, ಅವತ್ತು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಬಿ ಜೆ ಪಿ ಕಟ್ಟಿ ಬೆಳೆಸಿದ್ದು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ನೋಡಿ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಬರೋಕ್ಕಾಗಿಲ್ಲ, ಶಕ್ತಿ ಇನ್ನೂ ಕಡಿಮೆ ಇದೆ. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದಕ್ಕೆ ನಮ್ಮಂಥವ್ರ ಅಧಿಕಾರಕ್ಕೆ ಬಂದ್ವಿ. ಭಾಳ ಜನ ಮಂತ್ರಿಗಳಾದರು, ಲೋಕಸಭಾ ಸದಸ್ಯರಾದರು. ಇದು ಯಡಿಯೂರಪ್ಪನವ್ರು ಬಿ ಜೆ ಪಿ ಕೊಡುಗೆ. ಅಟಲ್ಜಿಯವರು, ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್ಯವರು, ಉಮಾಭಾರತಿಯವರು ಯಡಿಯೂರಪ್ಪನವ್ರು ಯಾಕೆ ಇದು ಮಾಡಿ ಇಷ್ಟಪಡ್ತಿದ್ರು? ಅವರ ನಾಯಕತ್ವ, ಸಂಘರ್ಷ. ಅದೇ ರೀತಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಯಡಿಯೂರಪ್ಪನವ್ರ ನಾಯಕತ್ವವನ್ನು ಇಷ್ಟಪಡ್ತಾರೆ. ಸುಮ್ಮನೆ ಅನಗತ್ಯ ಟೀಕೆ ಮಾಡಿ ದೊಡ್ಡವರಾಗಲ್ಲ. ನಿಮಗೆ ಉಚ್ಚಾಟನೆ, ಕೆಲವರು ಸ್ಟೋರಿಗಳನ್ನು ವಿಶೇಷ ಪ್ಲಾಂಟ್ ಮಾಡ್ತಾರೆ. ಬಿ ಜೆ ಪಿಗೆ ನಷ್ಟ, ಮೈನಸ್. ಯಾವ ಮೈನಸ್ಸು ಇಲ್ಲ. ಬಿ ಜೆ ಪಿನೂ ಸ್ವಚ್ಛವಾಗಿದೆ, ಬಲಿಷ್ಠವಾಗುತ್ತೆ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮತ್ತೊಂದು ವೇಳೆ ವಾಪಸ್ ಕರ್ಕೊಂಡ್ರೆ ಸರ್, ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕೊಂತಾರೆ? ಅನಗತ್ಯವಾಗಿ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿ ಒಂದೇನಾ? ಅದೇ ಅದೇ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಣ್ಣ. ನಾನು ಹೇಳಿಲ್ಲ ಹಗಲ್ಗನಸಲ್ಲ. ಈಗ ರಾತ್ರಿ ಕನಸುಗಳು ಕೆಲವ್ರಿಗೆ ಬೀಳ್ತಾವೆ, ಇವ್ರಿಗೆ ಹಗಲ್ಗನಸು ಬೀಳ್ತಾವೆ. ಥ್ಯಾಂಕ್ ಯು ಅಣ್ಣ. ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ. ಧನ್ಯವಾದಗಳು. ಏನು ಬಿ ಜೆ ಪಿ ಗೆದ್ದು ಬಂದಿಲ್ಲ, ಮೊದಲು ರಾಜೀನಾಮೆ ಕೊಟ್ಟು ಚುನಾವಣೆ ಗೆದ್ದು ಬರ್ಬೇಕಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವತ್ತು ಬಿ ಜೆ ಪಿಗೆ ಯಡಿಯೂರಪ್ಪನ ಕಾಲಿಡು ಬಂದಿಲ್ಲ, ನಾವೇ ಹೋಗಿದ್ವಿ. ಜಗದೀಶ್ ಶೆಟ್ಟರ್ಗೆ, ಪ್ರಹ್ಲಾದ್ ಜಗದೀಶ್ ಶೆಟ್ಟರು ಭಟ್ರು ಪಾರ್ಟಿ ಆದರೂ ವಿಧಾನ ಪರಿಷತ್ನಲ್ಲಿ ಯಾರಿಗೆ ಬಿಟ್ಟಿದ್ದಾರೆ? ಆ ಗೋಪಾಲ್ಜಿಗೆ ಬಿಟ್ಟಿಲ್ಲ. ಪರಿವಾರ, ರಾಮ ಮಂದಿರ ನಿರ್ಮಾಣದ ರೂವಾರಿ, ಅವ್ರಿಗೆ ಬೈದು ನನ್ನ ಹತ್ರ ವಿಡಿಯೋ ಇದೆ. ಮಾಧ್ಯಮ ಸ್ನೇಹಿತರಿಗೆ ಹಾಕ್ಬೇಕಂತ ಯಾರಿಗೆ ಬಿಡಿದಾರೆ ಇವರು? ಮೋದಿಯವ್ರನ್ನೂ ಟೀಕೆ ಮಾಡಿದ್ದಾರೆ, ಬರ ಪರಿಹಾರ ಹಣ ಕೊಟ್ಟಿಲ್ಲ ಅಂತೇಳಿ. ಯಾರಿಗೆ ಬಿಡಿದಾರೆ ಇವರು? ಮಾಧ್ಯಮ ಸ್ನೇಹಿತರೂ ಬಿಟ್ಟಿಲ್ಲ, ಸಂಘ ಪರಿವಾರದೂ ಬಿಟ್ಟಿಲ್ಲ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪಾಪ ಮೊನ್ನೆ ದಿವಸ ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಅದಕ್ಕೆ ಕೆಲವರು ಅವ್ರು ಪಟಾಲ ಮುಗಿದಾರೆ, ಅವ್ರು ಟೀಕೆ ಮಾಡ್ಯಾರ. ಅದಕ್ಕೊಂದು ವಿಂಗಿಟ್ಟಿದ್ದಾರೆ ಅವರು. ಯಾರಾದರೂ ಇವತ್ತು ನಾನು ಮಾತಾಡ್ತೀನ, ನಾಳೆ ಬೆಳಗ್ಗೆ ಕೆಟ್ಟ ಕಾಮೆಂಟ್ ಶುರು ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇವರು ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡಿದಂಥವ್ರು ಬಿ ಜೆ ಪಿ ಕಾರ್ಯಕರ್ತರ, ಹಿಂದೂ ಪರಿವಾರದವರ, ಅವರ ಏನು ಸಿದ್ಧಿಸಿರಿ ಸೌಹಾರ್ದಗಳದವಲ್ಲ, ಅದರಲ್ಲಿ ವರ್ಕರ್ಸ್ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆ ವರ್ಕರ್ಗಳು ನಿಜವಾದ ಹಿಂದೂಗಳು ಅಲ್ಲ, ಬಿ ಜೆ ಪಿಯವರು ಅಲ್ಲ. ಸುಮ್ಮನೆ 172 ರಾಜೀನಾಮೆ ಕೊಟ್ಟದ್ದು ಯಾರೋ ಒಬ್ಬಿಬ್ಬರು, ಅದನ್ನು ದೊಡ್ಡದಾಗಿ ಬಿಂಬಿಸ್ತಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಹಂಗೆ ಅದಾರೆ. ಕೆಲವರು ಅವ್ರನ್ನ ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ನಮ್ಮ ಮಾಧ್ಯಮ ಸ್ನೇಹಿತರು ತಪ್ಪು ತಿಳ್ಕೊಬೇಡ್ರಿ, ವೈಭವೀಕರಿಸ್ತಾರೆ. ಅವರು ಹೇಳಿದಂಥ ಸ್ಟೋರಿಗಳನ್ನು ಪ್ಲಾಂಟ್ ಮಾಡ್ತಾರೆ. ಬಾಬಾ ಏನು ಉತ್ತರ ಕರ್ನಾಟಕ ಹಿಂದೂ ಹುಲಿ
ಮಾಧ್ಯಮ ಸ್ನೇಹಿತರು ಅನಗತ್ಯ ಅವ್ರನ್ನ ಯಾಕೆ ಆ ಸ್ಟೋರಿ ಬಿಂಬಿಸ್ತೀರಿ? ಚುನಾವಣೆ ನಿಂತು ಬರೋಕ್ಕೆ ಹೇಳ್ರಿ, ಗೆದ್ದ ಮೇಲೆ ಆಮೇಲೆ ಅವರ ಪವರ್ ಗೊತ್ತಾಗುತ್ತೆ. ಥ್ಯಾಂಕ್ ಯು. 2028